ಹೋರಾಟಕ್ಕೆ, ರೈತ ಸಂಘ ಹೋರಾಟಕ್ಕೆ ಇಲ್ಲಿ ನಡೆದಂತ ಎಲ್ಲ ರೈತ ಬಂಧುಗಳಿಗೆ ಅನಂತ ಪ್ರಣಾಮವನ್ನು ಸಲ್ಲಿಸಿ ಇವತ್ತಿನ ಈ ಹೋರಾಟ ನೋಡ್ತಾರಂದ್ರ ರಾಜಕೀಯವರು ಏನ್ ಮಾಡಾಕತ್ತವ್ರು, ನಮ್ಮ ಜೀವನ ಏನದಲ್ಲ, ನಮ್ಮ ಬದುಕು ಏನದಲ್ಲ, ಇದ್ರ ಕೂಡ ಆಟ ಮಾಡಕತ್ತಾರ ಅವರು. ಯಾಕಂದ್ರೆ ನಮ್ಮದು ಏನು ನಾವು ಹಂಗ ಕೇಳಕತ್ತಿಲ್ರಿ, ನಾವು ಬಿಲ್ ಕೂಡಂತೆ ಹಂಗ ಕೇಳಕತ್ತೇವನ, ನಮ್ಮ ಬೆವರ ಹಣ್ಣಿ ಸುರಿಸಿದೇನೋ ಬೆವರ ಹಣ್ಣಿ ಸುರಿಸಿ ಕೇಳಕತ್ತೇವ. ಹೌದಾ? ಮತ್ತೆ ಇನ್ನೇನಪ್ಪ ಅಂದ್ರೆ ಒಂದು ವರ್ಷಕ್ಕೆ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡ್ಕೊತ ಬರ್ತೀರಿ, ಪ್ರತಿಯೊಂದು ಬೆಲೆಗಳನ್ನು ಹೆಚ್ಚು ಮಾಡ್ಕೊತ ಬರ್ತೀರಿ. ಆದ್ರೆ ನಾವು ಬೆಳೆದಂತ ಬೆಲೆ ಏನದಲ್ಲ, ನಾವು ಬೆಳೆದಂತ ಕಬ್ಬಿನ ಬೆಲೆ ಏನದಲ್ಲ, ಅದು ಎಷ್ಟು ವರ್ಷ ಆಯ್ತಪ್ಪ ನೀವು ಹೆಚ್ಚು ಮಾಡಿಲ್ಲ. ನಮ್ಮ ಹಕ್ಕಂದ್ರಿ ನಾವು ಕೇಳಾಕತ್ತೇವು, ನೀವು ನಮ್ಮ ಸ್ಪಂದನೆಗೆ, ನಮ್ಮ ಕೂಗಿಗೆ ನೀವು ಏನಾರು ಸ್ಪಂದನೆ ಮಾಡಿದ್ರಿ, ಮುಂದಿನ ದಿನಮಾನದಲ್ಲಿ ನೀವೆಲ್ಲರೂ ಉಳಿತೀರಿ. ಇಲ್ಲಂದ್ರೆ ರೈತರು ಒಂದು ಸಲ ರೊಚ್ಚಿಗೆ ನೀವು ಯಾರು ಉಳಿಯಂಗಿಲ್ಲ. ಯಾಕೆ ಹೆಂಗಂದ್ರೆ ರೈತ ಮನಸ್ಸು ಮಾಡಿದ್ರೆ ಏನಂತಲ್ಲ, ಜಗತ್ತಿಗೆ ಅನ್ನ ಕೊಡವು. ದೇವ್ರನ್ನ ಬಿಟ್ರೆ ಯಾರು ದೇವ್ರ ಇದ್ರೆ ರೈತರನ. ಯಾಕಂದ್ರೆ ಏನಾರ ನಿಮ್ಮ ಮನ್ಯಾಗ ಯಾರು ಬಂಗಾರ ಬಾಳ ಗಳಿಸಿಟ್ಟಿದ್ರಿಪ್ಪ ನೀವು, ಹೌದಾ? ಬಂಗಾರ ತಿಂತೀರಣ, ಏನು ಕಬ್ಬಣ ತಿಂತೀರೇನ? ದೊಡ್ಡ ಫ್ಯಾಕ್ಟ್ರಿಗಳ ದೊಡ್ಡ ಬಂಗ್ಲೆಗಳ ಕಟ್ಟಿದ್ರಿ, ಏನು ಕಬ್ಬಣ ತಿಂದು ಬದುಕ್ತಾರೇನ? ಏನಾರ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡ್ರಿಗೆ, ನಿಮ್ಮ ಎಲ್ಲ ಆಫೀಸರ್ಗೆ ಏನಾರ ಅನ್ನ ಕೊಡ್ಬೇಕಾಯ್ತಾರ ನಮ್ಮ ರೈತನೇ ಬೇಕು. ನಮ್ಮ ರೈತನ ಬಿಟ್ರೆ ಯಾರು ನಿಮ್ಗೆ ಅನ್ನ ಕೊಡಕ್ ಸಾಧ್ಯತೆ? ಅದಕ್ಕೆ ರೈತನ ಸ್ವಲ್ಪ ವಿಚಾರ ಮಾಡ್ರಿ. ನೀವು ಮತ್ತೆ ಯಾರು ಕೂಡ ನೀವು ಸ್ವಲ್ಪ ವಿಚಾರ ಮಾಡಿ ಹೇಗೆ ನಾವು ಬದುಕಬೇಕು, ಹೇಗಿರ್ಬೇಕಂತ ವಿಚಾರ ಮಾಡ್ರಿ. ನಾವು ಬಹಳ ಕೇಳಕತ್ತಿಲ್ರಿ, ಬಹಳ ಕೇಳಕತ್ತಲ್ಲ, ಬರೀ 500 ರೂಪಾಯಿ ಹೆಚ್ಚು ಮಾಡ್ರಾಡಕತ್ತೀವಿ ನಾವು. ನಾವೇನು 1000 2000 ಗಂಟೆ ನೀವು 4000 ಕೊಟ್ಟರು ಕಮ್ಮಿನ, ನಮ್ಗೆ 4000 ಕೊಟ್ಟರು ಕಮ್ಮಿ. ಆದ್ರೆ ಬರೀ 500 ರೂಪಾಯಿ ನಾವು ಹೆಚ್ಚು ಮಾಡಕತ್ತೀವಿ. 500 ರೂಪಾಯಿ ಹೆಚ್ಚು ಅನ್ನಕತ್ತೀವಿ. ಮಾಡಿದ್ರೆ ಸರಿ, ಮಾಡಿದ್ರೆ ಇನ್ನೂ ಉಗ್ರ ಹೋರಾಟಗಳನ್ನ ಮಾಡ್ತೇವೆ ನಾವು. ಯಾಕಂದ್ರೆ ಎಲ್ಲ ಸ್ವಾಮೀಜಿಗಳು, ಈ ಭಾಗದ ಮಠಾಧೀಶರು, ಯಾಕಂದ್ರೆ ನಾವೆಲ್ಲರೂ ರೈತರ ಮೇಲೆ ಬದುಕಿದವ್ರಿ. ರೈತರಿಲ್ಲಂದ್ರೆ ಯಾವ ಮಠ ನಡೀತದ? ನಾನು ರೈತರ ಮಗನ, ನಾ ರೈತರ ಮನೆಯಿಂದ ಬಂದವ್. ಆದ್ರೆ ರೈತರ ಕಷ್ಟ ಏನನ್ನೋದ ನಮಗೂ ಗೊತ್ತದ. ಆ ಏನೇ ದೊಡ್ಡ ಆಫೀಸ್ ಕಟ್ಕೊಂಡು ನೀವು ಏನು ರೈತರ ಮಕ್ಕಳು ಹೌದಲ್ಲ, ನಿಮ್ಗಾಗಿ ರೈತರ ಕಷ್ಟ ಅನುಭವ ಇಲ್ಲ. ರೈತರ ಒಂದು ಚೀಲ ಕಾಳು ಬೆಳಿಬೇಕಾದ್ರೆ ಎಷ್ಟು ಖರ್ಚು ಆಗ್ತದ, ಏನಾಗ್ತದಂತ ನಿಮ್ಗೆ ಪರಿಜ್ಞಾನ ಇಲ್ಲ. ಆ ಪರಿಜ್ಞಾನ ಇದ್ರೆ ರೈತರು ನಿಮ್ಗೆ ಬೀದಿ ಮೇಲೆ ಕುಣಿಸ್ತಿರ್ಕಿಲ್ಲ, ನೀವು ಹಾದಿ ಮೇಲೆ ಕುಣಿಸ್ತಿರ್ಕಿಲ್ಲ. ಅದಕ್ಕೆ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು, ಬೇಗನೆ ಅಷ್ಟು ಏನಂದ್ರೆ ಸಿದ್ದರಾಮಯ್ಯ ಹಿಡ್ಕೊಂಡು ಎಲ್ಲ ಸಚಿವರು, ಶಾಸಕರು ನೀವೆಲ್ಲ ಒಂದು ಮೀಟಿಂಗ್ ಮಾಡಬೇಕು. ರೈತರನ್ನ ಹಾದಿ ಮೇಲೆ ಕುಣಿಸಬಾರದು. ನಾವು ರೈತರಿಗೆ ಚಂದಾಗಿ ಸ್ಪಂದನೆ ಮಾಡಿ 3500 ರೂಪಾಯಿ ನಾವು ಘೋಷಣೆ ಮಾಡಿ ರೈತರಿಗೆ ನೆಮ್ಮದಿ ಆಗುವಂಗ ನೀವು ಮಾಡಿದ್ರೆ ಸರಿ. ಇಲ್ಲದ್ರೆ ಮುಂದಿನ ದಿನಮಾನದಲ್ಲಿ ಏನಾಗ್ತದ, ಈ ರೈತರ ಶಾಪ ನಿಮಗೆ ತಟ್ಟದ. ಯಾಕಂದ್ರೆ ನೀವು ಹಿಂದೆಲ್ಲ ನಾಳೆ ಮತ್ತೆ 1 ವರ್ಷ 2 ವರ್ಷಕ್ಕೆ ನೀವು ಮತ್ತೆ ರೈತರ ಬಾಗಿಲು ಬರ್ತೀರಿ. ಅವಾಗ ರೈತರು ನಿಮಗೆ ಮನಸ್ಸು ಮಾಡಿದ್ರೆ ರೈತರು ನಿಮ್ಮನ್ನ ಎಲ್ಲಿ ಕುಣಿಸ್ಬೇಕು ಅಲ್ಲಿ ಕುಣಿಸ್ತಾರ, ಎಲ್ಲಿ ಕುಣಿಸ್ಬೇಕು ಅಲ್ಲಿ ಕುಣಿಸ್ತಾರ. ಅದಕ್ಕಾಗಿ ನೀವು ವಿಚಾರ ಮಾಡಿ ಏನ್ ಮಾಡ್ಬೇಕಂದ್ರ, ಈಗ ಇವತ್ತು ರೈತರಿಗೆ ಸ್ಪಂದನೆ ಮಾಡಿ, ರೈತರಿಗೆ ವಿಚಾರಗಳನ್ನು ನೋಡ್ರಿ. ಎಷ್ಟು ಖರ್ಚದ ನಮ್ಮದು ಹೊಲದಲ್ಲಿ ಒಂದು 10 ಚೀಲ ಕಾಳು ಬೆಳಿಬೇಕಾದ್ರೆ ಹಿಂದೆ ಎಷ್ಟು ಖರ್ಚದ? ಒಂದು ಚೀಲ ಗೊಬ್ಬರದ 1000 ರೂಪಾಯಿ ಇದ್ದದ 1500 ಮಾಡಿದ್ರಿ, 1500 2000 ಮಾಡಿದ್ರಿ. ರೈತ ಒಂದು ಎಕರೆದಲ್ಲಿ 16 ಚೀಲ ಗೊಬ್ಬರವನ್ನು ಹಾಕಿ ಬೆಳಿಬೇಕು. ಅದು ಎಷ್ಟು ಖರ್ಚು ಆಗ್ತದ, ಎಷ್ಟು ನಮಗ ರೈತರಿಗೆ ಅನ್ಯಾಯ ಆಗತ್ತದ ಅಂತಕ್ಕಂಥ ವಿಚಾರ ಮಾಡಬೇಕು. ವಿಚಾರ ಮಾಡ್ಲಾರ್ದ ಇನ್ನೇನು ರೈತರನ್ನ ಮೋಸ ಮಾಡಿ ನೀವೇನಾರ ಎದುರಾಗ ರೈತರ ಮೇಲೆ ಸವಾರಿ ಮಾಡಿ ನೀವು ದೊಡ್ಡವರಾಗೋದ್ರೊಳಗ ದೇವ್ರನ್ನ ಮೆಸ್ತಾನ, ನಿಮಗೆ ದೇವ್ರನ್ನ ಮೆಸ್ತಾನ್ರಿ. ರೈತರ ಪರಿಶ್ರಮದ ಫಲವನ್ನು ಕೇಳಕತ್ತಾರ. ನಿಮ್ಮದೇನು ನಿಮ್ಮ ಮಡಿ, ನಿಮ್ಮ ಆಸ್ತಿ ಅಥವಾ ನೀವು ಶ್ರಮ ಪಟ್ಟಿದ್ದನ್ನು ಕೇಳಕತ್ತಲ್ಲ. ರೈತರು ಏನು ಕೇಳಕತ್ತಾರ ಅಂದ್ರ, ಯಾರು ನಮ್ಮ ಹೊಲದಾಗ ನಾವು ಶ್ರಮ ಪಟ್ಟಿದ್ದೇವೆ ನಮಗೆ ಚಂದಾಗಿ ಬಿಲ್ ಕೊಡ್ರಪ್ಪ ಅಂತ ಕೇಳಕತ್ತಾರ. ಅಕಸ್ಮಾತ್ ರೈತರ ಮನಸ್ಸು ಮಾಡಿದ್ರೆ ನೀವು ಆಫೀಸ್ ಬಿಟ್ಟು ಹೊಲಕ್ಕೆ ಬರಬೇಕಾಗ್ತದ. ಹೊಲಕ್ಕೆ ಬಂದು ಚೆನ್ನ ಹಾಕಿ ನೀರು ಹಾಯಿಸಿ ನೀವು ಬೆಳೆದು ನೀವು ಊಟ ಮಾಡುವಂತ ಪರಿಸ್ಥಿತಿ ಬರುತ್ತೆ. ನಿಮಗೆ ಎಚ್ಚರಿಕೆ ಇರಲಿ. ಅದಕ್ಕಾಗಿ ಈ ರೈತರ ಹೋರಾಟ ಹಿಂಗೆ ಮುಂದುವರಲಿ ಅಂತ ಹೇಳಿ 1-2 ಮಾತುಗಳನ್ನ ಭಗವಂತನ ಪಾದ ಕಲ್ಪಿಸಿ ಎಲ್ಲ ರೈತರ ಹೋರಾಟಕ್ಕೆ ಮನವಿ ಮಾಡ್ತೇವೆ. ಈ ರೈತರ ಹೋರಾಟ ಇನ್ನೂ ಎಷ್ಟು ಸಲ ಎಲ್ಲಾದ್ರೂ ಮಾಡಿದ್ರು ನಾವು ಬರಾಕ್ಸಿದ್ದೇವೆ. ನಾವು ಸದಾ ರೈತರ ಬೆನ್ನೆಲುವಾಗಿ ನಿಲ್ತೇವೆ. ಯಾಕಂದ್ರೆ ನಮ್ಮ ಬೆನ್ನೆಲುವನ್ನ ರೈತರು ಇದಾರ. ಮತ್ತೆ ಇನ್ನು ರೈತರ ಪರವಾಗಿ ಹೋರಾಡಿದ್ರೆ ಇನ್ಯಾರ ಪರವಾಗಿ ಹೋರಾಡ್ಬೇಕ್ರಿ? ಹೌದಾ? ಅದಕ್ಕೆ ಎಲ್ಲರಿಗೂ ಶರಣಾರ್ಥಿಗಳು.